ದೀಪಕ್ ಸರ್ ಕಂಡಕ್ಟ್ ಮಾಡಿರೋ ಪ್ರೋಗ್ರಾಮ್ನ ಫಸ್ಟಿಗೆ ನಾವೆಲ್ಲ ನೋಡಿದ್ವಿ. ಬಿಫೋರ್ ಸಂದೀಪನಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾ ಇದ್ರು. ಬಟ್ ಅದನ್ನ ಮತ್ತೆ ಸಂದೀಪನಿನ ನಾವು ಇನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತಿದ್ದೀವಿ. ಅಂಥದ್ರಲ್ಲಿ ದೀಪಕ್ ಸರ್ ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ನಾಟ್ ಓನ್ಲಿ ಇಂಗ್ಲೀಷ್ ಸಬ್ಜೆಕ್ಟ್, ನಾವು ಎಲ್ಲ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮಗುನ ಏನು ಮಾಡಿ ರ್ಯಾಂಕ್ ಬರುತ್ತೆ ಆ ಥರ ಇದ್ದಾರಲ್ಲ, ಬೇರೆ ಆಕ್ಟಿವಿಟಿಯಲ್ಲೂ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಕಂಪೇರ್ ಟು ಲಾಸ್ಟ್ ಇಯರು ನನ್ನ ಮಕ್ಕಳು ಇವರೆಲ್ಲ ಆಲ್ ಅವರ್ ಚಿಲ್ಡ್ರನ್ಸ್ ಒಂದೇ. ಓಕೆನಾ? ನೀವು ಸಹ ಸಪೋರ್ಟ್ ಮಾಡಿ. ನಾಟ್ ಓನ್ಲಿ ಫಾರ್ ಟೀಚರ್ಸ್, ಪೇರೆಂಟ್ಸ್ ಆಲ್ಸೋ ಯು ಹ್ಯಾವ್ ಟು ಸಪೋರ್ಟ್. ಮಕ್ಳಿಗೆ ಹೊಡಿತೀವಿ, ಮಕ್ಳಿಗೆ ಬೈತೀವಿ ಅಂದರೆ ಅದ್ರಲ್ಲಿ ನಮ್ದೇನು ಇಂಟೆನ್ಷನ್ ಇರಲ್ಲ. ನಿಮ್ಮ ಮಕ್ಳು ಚೆನ್ನಾಗಾಗಲಿ, ನಿಮ್ಮ ಮಕ್ಳು ಕಲೀಲಿ ಅಂತ. ಯಾರೂ ಸಹ ಬಿಫೋರಿಂದನೇ ಕಲ್ತು ಬಂದಿರಲ್ಲ. ನಾವು ನನ್ನ ಸಂದೀಪನೇ ಹೇಳ್ಬೇಕಂದ್ರೆ, ನಾವು ಕೆಲವೊಂದು ಸ್ಲೋ ಲರ್ನರ್ಸ್ ಮಕ್ಕಳಿದ್ದಾರೆ, ಕೆಲವೊಂದು ಮೀಡಿಯಮ್ ಆಗಿರ್ತಾರೆ, ಕೆಲವೊಬ್ರು ತುಂಬ ಹೈಯರ್ ಆಗಿ ಥಿಂಕ್ ಮಾಡೋ ಕೆಪಾಸಿಟಿ ಇದೆ. ಬಟ್ ಆ ಮಕ್ಕಳ ಜೊತೆ ನಿಮ್ಮ ಮಕ್ಕಳು ಬೆರೀಲಿ ಅನ್ನೋದೊಂದೇ ನಮಗೆ ಇದು. ಈ ಥರ ಕ್ರಿಯೇಟಿವಿಟಿ ಇವೆಂಟಿಂದ ಏನಪ್ಪ ಅಂದರೆ, ಬೇರೆ ಸ್ಕೂಲಲ್ಲಿ ನಿಮಗೆ ಈ ಥರ ಅವಕಾಶ ಸಿಗಿರಲ್ಲ. ಆಲ್ಮೋಸ್ಟ್ ಪೇರೆಂಟ್ಸಿಗೆ ಮಾತಾಡೋ ಅವಕಾಶ ಕಡಿಮೆ ಅಂದ್ಕೊಂಡಿದ್ದೀನಿ. ನೀವು ಕಂಪೇರ್ ಮಾಡ್ಕೊಂಡಿರ್ಬೋದು ಲಾಸ್ಟ್ ಇಯರ್ ಸ್ಕೂಲ್ಸ್ ಎಲ್ಲ. ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ, ಅಷ್ಟೇ ಪ್ರಿಫರೆನ್ಸ್ ಕೊಡ್ತೀವಿ. ಆಮೇಲೆ ನಿಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಕಲಿತಾರೆ ಅನ್ನೋ ಭರವಸೆ ಕೊಡ್ತೀನಿ. ಇನ್ನೂ ಚೆನ್ನಾಗಿ ಕಲೀಲಿ ನಮ್ಮ ಮಕ್ಕಳು ಅಂತ ಹೇಳ್ತೀನಿ ನಾನು.